ವೆಲ್ಕಮ್ ಟು ಅವರ್ ಚಾನಲ್ ಸ್ಟೆಪ್ಸ್ ಆರ್ ಸಕ್ಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಾಬ್ಲಮ್ ನಂಬರ್ 2ನ ಸೊಲ್ಯೂಷನ್ನ ಮಾಡೋಣ. ರೆಸಿಡೆಂಟಲ್ ಸ್ಟೇಟಸ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಫಸ್ಟ್ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡಿದ್ದೀವಿ. ಯಾವ ಥರ ಅಂತ ರೆಸಿಡೆಂಟು, ಆರ್ಡಿನರಿ ರೆಸಿಡೆಂಟು ಮತ್ತು ನಾನ್ ರೆಸಿಡೆಂಟ್ ಯಾವ ಥರ ಟೆಕ್ಸೇಬಲ್ ಆಗುತ್ತೆ ಮತ್ತು ನಾನ್ ಟೆಕ್ಸೇಬಲ್ ಆಗುತ್ತೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ನ ಮಾಡೋಣ. ಬಟ್ ಕೆಲವು ಟ್ರಾನ್ಸಾಕ್ಷನ್ ಬೇರೆ ಬೇರೆ ಇದ್ದಾವೆ, ಡಿಫ್ರೆಂಟ್ ಆಗಿರೋ. ಆ ಒಂದು ಡಿಫ್ರೆಂಟ್ ಆಗಿರೋ ಯಾವ ಥರ ನೀವು ಕಂಪ್ಲೀಟ್ ಮಾಡಬೇಕಂತ ನೋಡೋಣ. ಸೊ ಪ್ರೀವಿಯಸ್ ವಿಡಿಯೋ ಮೊದಲಿಗೆ ನೀವು ಪ್ರೀವಿಯಸ್ ವಿಡಿಯೋ ನೋಡಿ, ಅದು ಸಿಂಪಲ್ ಆಗಿದೆ. ಅದನ್ನು ಮಾಡಿ ಬಂದರೆ ನೀವು ಇದನ್ನು ಕೂಡ ಸೊಲ್ಯೂಷನ್ನ ಈಸಿಯಾಗಿ ಮಾಡ್ಬೋದು. ಸೊ ಮೊದಲಿಗೆ ಕ್ವಶನ್ನ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಾಲೋವಿಂಗ್ ಆರ್ ದ ಪರ್ಟಿಕ್ಯುಲರ್ ಆಫ್ ಇನ್ಕಮ್ ಆಫ್ ಮಿಸ್ಟರ್ ಎಂ ಜೋಶಿ ಫಾರ್ ದ ಪ್ರೀವಿಯಸ್ ಇಯರ್ 2016-17. ಓಕೆನಾ. ಸೊ ಇನ್ಕಮ್ ಫ್ರಮ್ ಸ್ಯಾಲರಿ ರಿಸೀವ್ಡ್ ಇನ್ ರಾಯಚೂರ್ 1,20,000. Income from business in America and deposited in a bank there. The business control from India is 10,000. Income from business in Bangalore but received in Bangladesh is 50,000. Income from business in Pakistan and deposited in a bank there. The business in being not controlled from India is 60,000. Agriculture income in Burma is 30,000. 1/3 of the amount received in India. Profit from sale of building in Italy is 10,000. Interest on loan received in Raichur is 20,000. Past untaxed income brought into India is 18,000. So compute the total income of Mr. M. Joshi if resident, ordinary resident, non-resident. So ಈ ಥರ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಆಫ್ ಮಿಸ್ಟರ್ ಎಂ ಜೋಶಿ ಅವ್ರದ್ದು. ಸೊ ಈಗ ಸೊಲ್ಯೂಷನ್ನ ಮಾಡೋಣ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಥರನೇ ಈ ಪ್ರಾಬ್ಲಮ್ ಕೂಡ ಆಲ್ರೆಡಿ ನಾನು ಫಾರ್ಮ್ಯಾಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ಏನು ಚೇಂಜ್ ಅಂದರೆ ನೇಮ್ನ ಚೇಂಜಸ್ ಮಾಡಿದ್ದೀನಿ ಮತ್ತು ಪ್ಲೇಸ್ನ ಹೆಸರನ್ನ ಚೇಂಜಸ್ ಮಾಡಿದ್ದೀನಿ. ಓಕೆನಾ. ಬಟ್ ಟ್ರಾನ್ಸಾಕ್ಷನ್ ಮತ್ತು ಅಮೌಂಟ್ ಎಲ್ಲ ಸೇಮ್ ಇದ್ದಾವೆ, ಅದೇನು ವರಿ ಮಾಡ್ಕೋಬೇಡಿ. ಸೊ ಸ್ಟಾರ್ಟ್ ಮಾಡೋಣ ಸೊಲ್ಯೂಷನ್ನ. ಸೊ ಮೊದಲೇ ಟ್ರಾನ್ಸಾಕ್ಷನ್ ಅಂದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ರಿಸೀವ್ಡ್ ಇನ್ ಗುಲ್ಬರ್ಗ. ಸ್ಯಾಲ್ರಿ ಗುಲ್ಬರ್ಗಲ್ಲಿ ಬರುತ್ತೆ, ಇಂಡಿಯಾದಲ್ಲಿ. ಸೊ ಸ್ಯಾಲ್ರಿ ಅಂದರೆ ಗುಲ್ಬರ್ಗದಲ್ಲಿ ಮಿಸ್ಟರ್ ಜೆ ಎಂ ಜೋಶಿ ಅವರು ವರ್ಕ್ ಮಾಡ್ತಾರೆ. ಏನಾದರೂ ಅವ್ರು ಸ್ಯಾಲ್ರಿನ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂದರೆ ರೆಸಿಡೆಂಟ್ಗೂ ಕೂಡ ಟ್ಯಾಕ್ಸ್ ಆಗುತ್ತೆ, ಆರ್ಡಿನರಿಗೂ ಮತ್ತು ನಾನ್ ರೆಸಿಡೆಂಟ್ಗೂ. ಎಷ್ಟು ಅಮೌಂಟ್ ಅಂದರೆ 1,20,000. 1,20,000. 1,20,000. 1,20,000. ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಚೀನಾ ಡಿಪಾಸಿಟ್ ಇನ್ ಎ ಬ್ಯಾಂಕ್ ದೇರ್ ಇನ್ ದ ಬಿಸ್ನೆಸ್ ಎ ವಿಂಗ್ ಕಂಟ್ರೋಲ್ ಫ್ರಮ್ ಇಂಡಿಯಾ. ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಈ ಥರ ಒಂದು ಸೇಮ್ ಟ್ರಾನ್ಸಾಕ್ಷನ್ ಬಂತಲ್ವ. ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂದರೆ ಎಷ್ಟು ಜನಕ್ಕೆ ಟೆಕ್ಸ್ಟೈಲ್ ಆಗುತ್ತೆ ಅಂದರೆ ರೆಸಿಡೆಂಟ್ ಮತ್ತು ಆರ್ಡಿನರಿ ರೆಸಿಡೆಂಟ್ಗೆ. ನಾನ್ ಆರ್ಡಿನರಿ ರೆಸಿಡೆಂಟ್ಗೆ ಆಗೋದಿಲ್ಲ ಟ್ಯಾಕ್ಸ್. ಅಮೌಂಟ್ ಎಷ್ಟಿದೆ ಅಂದರೆ 1,00,000 ಟೆಕ್ಸೇಬಲ್ ನಾನ್ ಟೆಕ್ಸೇಬಲ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಮೈಸೂರು ರಿಸೀವ್ಡ್ ಇನ್ ಶ್ರೀಲಂಕಾ. ಇನ್ಕಮ್ ಎಲ್ಲಿದೆ? ಇನ್ಕಮ್ ಅರ್ನ್ ಎಲ್ಲಿ ಮಾಡ್ತಿದ್ದಾರೆ? ಬಿಸ್ನೆಸ್ನ ಮೈಸೂರಲ್ಲಿ. ಮತ್ತು ಇದರ ರಿಸೀವ್ಡನ್ನು ಎಲ್ಲಿ ಮಾಡ್ಕೊತಿದ್ದಾರೆ ಅಂದರೆ ಶ್ರೀಲಂಕಾದಲ್ಲಿ. ಶ್ರೀಲಂಕಾ ಬೇರೆ ದೇಶ ಅಲ್ವ. ಸೊ ಅಲ್ಲಿ ಬಟ್ ಮೇನ್ ಬಿಸ್ನೆಸ್ಸಲ್ಲಿದೆ, ಇಂಡಿಯಾದಲ್ಲಿದೆ. ಅಂದರೆ ಮೂಗರಿಗೆ ಟೆಕ್ಸೇಬಲ್ ಇರುತ್ತೆ. ಎಷ್ಟು ಅಮೌಂಟ್ ಅಂದರೆ 50,000. 50,000. ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ನೇಪಾಲ್ ಅಂದರೆ ಔಟ್ ಆಫ್ ಇಂಡಿಯಾ ಆ್ಯಂಡ್ ಡಿಪಾಸಿಟ್ ಇನ್ ಎ ಬ್ಯಾಂಕ್ ದೇರ್. ದ ಬಿಸ್ನೆಸ್ ವಿಂಗ್ ನಾಟ್ ಕಂಟ್ರೋಲ್ ಫ್ರಮ್ ಇಂಡಿಯಾ. ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂದರೆ ಇಬ್ಬರಿಗೆ ಟೆಕ್ಸೇಬಲ್ ಆಗುತ್ತೆ. ನಾನ್ ಕಂಟ್ರೋಲ್ ಫ್ರಮ್ ಇಂಡಿಯಾ ಆದರೆ ಕೇವಲ ಅವರಿಗೆ ಮಾತ್ರ ಆಗುತ್ತೆ. ಅಂದರೆ ಬ್ಯಾಂಕ್ ಓನ್ಲಿ ಡಿಪಾಸಿಟೆಡ್ ಇನ್ ನೇಪಾಲ್ ಆ್ಯಂಡ್ ನಾಟ್ ಕಂಟ್ರೋಲ್ ಫ್ರಮ್ ಇಂಡಿಯಾ. ಇನ್ ದಟ್ ಸಿಚುವೇಶನ್ ಯು ಕ್ಯಾನ್ ಓನ್ಲಿ ಟೆಕ್ಸೇಬಲ್ ಆನ್ ರೆಸಿಡೆಂಟ್ ಆ್ಯಂಡ್ ನಾನ್ ಟೆಕ್ಸೇಬಲ್ ಆನ್ ಆರ್ಡಿನರಿ ಆ್ಯಂಡ್ ನಾನ್ ರೆಸಿಡೆಂಟ್. ಓಕೆನಾ. ಸೊ ಅಮೌಂಟ್ ಎಷ್ಟಿದೆ ಅಂದರೆ ಅಮೌಂಟು 60,000 ಓನ್ಲಿ ರೆಸಿಡೆಂಟ್ ಟೆಕ್ಸೇಬಲ್. ಸೊ ನೆಕ್ಸ್ಟ್ one, agriculture income in Brazil. There are received agriculture income in Brazil. First we can write amount ಎಷ್ಟಿದೆ ಅಂದರೆ 30,000. ಬ್ರೆಜಿಲ್ನಲ್ಲಿ ಇನ್ಕಮ್ನ ಅಗ್ರಿಕಲ್ಚರ್ನ ಇನ್ಕಮ್ನ ರಿಸೀವ್ ಮಾಡ್ತಿದ್ದಾರೆ. ಬಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ 1/3 ಆಫ್ ದಿ ಅಮೌಂಟ್ ರಿಸೀವ್ಡ್ ಇನ್ ಇಂಡಿಯಾ. ಇದರಲ್ಲಿರೋದು 1/3 ಅಂದರೆ ಎಷ್ಟಾಗುತ್ತೆ? 10,000. 1/2 ಆದರೆ 15,000 ಆಗುತ್ತೆ. 1/2 ಇದರಲ್ಲಿ. ಬಟ್ 1/3 ಅಂದರೆ 10,000 ಎಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂದರೆ ಇಂಡಿಯಾದಲ್ಲಿ. ರಿಸೀವ್ಡ್ ಅಂದರೆ ಎರಡು ಕೂಡ ಟೆಕ್ಸೇಬಲ್ ಆಗುತ್ತೆ. ಸೊ ಈ ಥರ ಒಂದು ಬ್ರ್ಯಾಕೆಟಲ್ಲಿ ಕೊಟ್ಟು ಈ ಥರ ಒಂದು 1/2, 1/3, 50%,
70% ಅಂದರೆ ಈ ಥರ ಸೊಲ್ಯೂಷನ್ ಮಾಡಬೇಕು. ಪ್ರಾಫಿಟ್ ಫ್ರಮ್ ಸೇಲ್ ಆಫ್ ಬಿಲ್ಡಿಂಗ್ ಇನ್ ಇಟ್ಲಿ. ಪ್ರಾಫಿಟ್ನ ಅರ್ನ್ ಮಾಡಿದ್ದಾರೆ ಯಾವುದರ ಮೂಲಕ? ಬಿಲ್ಡಿಂಗ್ನ ಸೇಲ್ ಮಾಡಿದ್ದಾರೆ. ಯಾವುದರಲ್ಲಿ? ಇಟ್ಲಿನಲ್ಲಿ, ಅಂದರೆ ಕೇವಲ ಅಲ್ಲಿ ಮಾತ್ರ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 10,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ರಿಸೀವ್ಡ್ ಇನ್ ಯಾದಗಿರಿ. ಯಾದಗಿರಿಯಲ್ಲಿ ಬರುತ್ತೆ, ಇನ್ ಕರ್ನಾಟಕ, ಇನ್ ಇಂಡಿಯಾ. ಸೊ ಅವರಿಗೆ ಟ್ಯಾಕ್ಸ್ನ ಆಗುತ್ತೆ. ಲೋನ್ಗೆ ಇಂಟ್ರೆಸ್ಟ್ನ ಕೊಟ್ಟಿದ್ದಾರೆ. ಎಷ್ಟು? 20,000. ಸೊ ವಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಗ್ರಾಟ್ ಇನ್ ಇಂಡಿಯಾ. ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಈ ಒಂದು ಟ್ರಾನ್ಸಾಕ್ಷನ್ ಇದನ್ನು ನಾನು ಏನಂದರೆ ನಾನ್ ಟ್ಯಾಕ್ಸಬಲ್ ಇರುತ್ತೆ. ಅದಕ್ಕೆ ಇದು ನೋಟ್ ಬರೆಯಬೇಕು. ಇನ್ಕಮ್ ಟ್ಯಾಕ್ಸ್ನಲ್ಲಿ ನೀವು ಯಾವ ಒಂದು ಟ್ರಾನ್ಸಾಕ್ಷನ್ಗೆ ಏನಾದರೂ ಚೇಂಜಸ್ ಮಾಡಿದರೆ ಮತ್ತು ನಾನ್ ಟ್ಯಾಕ್ಸೇಬಲ್ ಈ ಥರ ಹೇಳಿದರೆ ಅದಕ್ಕೆ ಕಂಪಲ್ಸರಿಯಾಗಿ ನೋಟ್ ಬರೀಬೇಕು. ಸಪೋಸ್ 15 ಮಾರ್ಕ್ಸ್ ಕ್ವಶನ್ಗೆ ನಿಮಗೆ ಮಿನಿಮಮ್ 12 ಮಾತ್ರ ಕೊಡ್ತಾರೆ. 3 ಮಾರ್ಕ್ಸ್ ಎದರಿಗೆ ಅಂದರೆ 3 ಮಾರ್ಕ್ಸ್ ನೀವು ನೋಟ್ ಬರೆದ್ರೆ ಮಾತ್ರ ನಿಮ್ಗೆ ಔಟ್ ಆಫ್ 15 ಮಾರ್ಕ್ಸ್ ಸಿಗ್ತವೆ. ಇಲ್ಲಾಂದರೆ ಕೇವಲ ನೀವು ಸೊಲ್ಯೂಷನ್ ಮಾಡಿಬಿಟ್ಟು ಕೊನೆಯದಾಗಿ ಕೇವಲ ಆನ್ಲೈನ್ ಮಾತ್ರ ಇರುತ್ತೆ. ಇದಿಷ್ಟು ಬರೆದಿಲ್ಲ ಅಂದರೆ ಟೋಟಲ್ ಪೂರ್ತಿಯಾಗಿ ಕೊಡೋದಿಲ್ಲ. 15ಕ್ಕೆ 13, 14 ಮಾರ್ಕ್ ಮಾತ್ರ ಕೊಡ್ತಾರೆ. ಈ ಒಂದು ಪ್ರಾಬ್ಲಮಲ್ಲಿ ಕೇವಲ ಇದು ಒಂದೇ ಇದೆ. ಸಪೋಸ್ 15 ಟ್ರಾನ್ಸಾಕ್ಷನ್ ಇದ್ದರೆ ಅದರಲ್ಲಿ 2-3 ಟ್ರಾನ್ಸಾಕ್ಷನ್ ಏನಾಗುತ್ತೆ ಅಂದರೆ ಇನ್ಕಮ್ನ ಅವು ನಾನ್ ಟ್ಯಾಕ್ಸೇಬಲ್ ಆಗುತ್ತೆ. ಯಾಕೆ? ಅದೊಂದು ರೀಸನ್ನ ಆ್ಯಕ್ಟನ್ನು ಬರೆದು ನೋಟನ್ನು ಬರೀಬೇಕು. ಪಾಸ್ಟ್ ಅಂಡ್ ಇನ್ಕಮ್ ರಾಟ್ ಇನ್ ಇಂಡಿಯಾ ಈಸ್ ನಾನ್ ಟ್ಯಾಕ್ಸೇಬಲ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಈ ಥರ ಬರೀಬೇಕು. ಸೊ ಈ ಒಂದು ಕ್ವಶನ್ನ ಸೊಲ್ಯೂಷನ್ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾಟ್ ಕಂಟ್ರೋಲ್ನ ಒಂದು ಹೊಸದು ವಿಡಿಯೋ ನೋಡಿದ್ದೀವಿ ಮತ್ತು ಟ್ರಾನ್ಸಾಕ್ಷನ್ ಮತ್ತು 1/3 ಅಮೌಂಟ್ನ ಒಂದು ಹೊಸ ಟ್ರಾನ್ಸಾಕ್ಷನ್ ಇತ್ತು. ಸೊ ಈ ಥರ ಮಾಡಬೇಕು. ಇನ್ನೂ ಒಂದು ಕೆಲವು ನಾನ್ ಟ್ಯಾಕ್ಸೇಬಲ್ ಈ ಥರ ನಾನ್ ಟ್ಯಾಕ್ಸೇಬಲ್ ಎಕ್ಸಂಕ್ಷನ್ ಇದ್ದು ಒಂದು 10 ಟ್ರಾನ್ಸಾಕ್ಷನ್ ಇದ್ದಾವೆ. ಅವು ನಾನು ಸಪ್ರೇಟನ್ನು ಲಾಸ್ಟಿಗೆ ಕೊನೆಯದಾಗಿ ಹೇಳ್ತೀನಿ. ಸೊ ಅಲ್ಲಿ ಮಾಡಬೇಕು. ರೆಸಿಡೆಂಟು, ಆರ್ಡಿನರಿ, ನಾನ್ ರೆಸಿಡೆಂಟ್. ಓಕೆನಾ? ಮೊದಲಿಗೆ ರೆಸಿಡೆಂಟ್ ಎಷ್ಟು ಕೊಡ್ತೀನಿ ನೋಡೋಣ. ಸೊ ನೋಟ್ ನೋಟ್ ಬರೀಬೇಕು ಕಂಪಲ್ಸರಿಯಾಗಿ, ಇಲ್ಲಾಂದರೆ ಮಾರ್ಕ್ಸ್ ಕಟ್ಟೋ ಚಾನ್ಸ್ ಇರುತ್ತೆ. ಈಗ ನಾವು ರೆಸಿಡೆಂಟ್ನ ಟೋಟಲ್ ನೋಡಿದ್ರೆ 1,20,000, 1,50,000, 60,000, 30,000, 10,000, 20,000 ಮಾಡಿದರೆ 3,90,000 ಆಗುತ್ತೆ ಆರ್ಡಿನರಿ ರೆಸಿಡೆಂಟ್ಗೆ. ಆರ್ಡಿನರಿ ರೆಸಿಡೆಂಟ್ ಕೂಡ ಟೋಟಲ್ ಮಾಡಿದರೆ 3 lakh ಆಗುತ್ತೆ ಮತ್ತು ನಾನ್ ರೆಸಿಡೆಂಟ್ಗೆ 2 lakh ಆಗುತ್ತೆ. ಇದು ನಮ್ಮದು ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ನಾಗೇಂದ್ರ. ಓಕೆನಾ? ಈ ಥರ ಒಂದು ಸೊಲ್ಯೂಷನ್ ಮಾಡಬೇಕು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ರಿ, ಈಗ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಪ್ರಾಬ್ಲಮ್ನ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಬೇರೆ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.